ನಿಪ್ಪಾಣಿಗೆ ಮೊನ್ನೆ 10 ಮತ್ತು 11ನೇ ತಾರೀಕು ಏಪ್ರಿಲ್ 10 ಮತ್ತು 11 1925ರಲ್ಲಿ ಬಂದಿದ್ದರು. 1925 ಒಂದು 100 ವರ್ಷ ಆಯಿತು. ಈ 100 ವರ್ಷದ ಅವಧಿಯೊಳಗೆ ಇದಕ್ಕಿಂತ ಸ್ವಲ್ಪ ದಿವಸ ಮೊದಲು 4-6 ತಿಂಗಳ ಮೊದಲು ಮಹಾತ್ಮ ಗಾಂಧಿಯವರು ಬೆಳಗಾವಿಗೆ ಬಂದು ಒಂದು 100 ವರ್ಷ ಆಗಿದೆ. ಆ 100 ವರ್ಷದನ್ನ ಕಾಂಗ್ರೆಸ್ಸಿನ ಸಮಾವೇಶವನ್ನು ಸರ್ಕಾರದ ದುಡ್ಡಿನಲ್ಲಿ ಮಾಡಿದರು. ಆಕ್ಚುಲಿ ಏನು ಮಾಡಬೇಕಾಗಿತ್ತು ಅಂದ್ರೆ ಅವತ್ತಿನ ಕಾಂಗ್ರೆಸ್ಗೂ ಇವತ್ತಿನ ಕಾಂಗ್ರೆಸ್ಗೂ ಏನು ಸಂಬಂಧನೇ ಇಲ್ಲ. ಅದು ಒರಿಜಿನಲ್ ಗಾಂಧಿಯವರ ಕಾಂಗ್ರೆಸ್ಸು, ಇದು ಡೂಪ್ಲಿಕೇಟ್ ನಕಲಿ ಗಾಂಧಿಗಳ ಕಾಂಗ್ರೆಸ್. ನಕಲಿ ಗಾಂಧಿಗಳ ಕಾಂಗ್ರೆಸ್ಸಿನ ಸಮ್ಮೇಳನವನ್ನು ಮಾಡಿದರು. ಆದರೂ ಕೆಲವರು ಬಂದರು, ಬರಲಿಲ್ಲ, ಅದಕ್ಕೂ ಸಿಗಬೇಕಾದಂಥ ಮಹತ್ವ ಸಿಗಲಿಲ್ಲ. ಯಾಕಂದ್ರೆ ಅದನ್ನು ತಮ್ಮ ಪಕ್ಷದ ಒಂದು ವೇದಿಕೆಯನ್ನಾಗಿ ಕನ್ವರ್ಟ್. ಆದರೆ ಕನಿಷ್ಠ ಸರ್ಕಾರ ಮಹಾತ್ಮ ಗಾಂಧಿಯವರು ಬಂದದ್ದು ನೆನೆಸಿಕೊಳ್ತು ಅನ್ನೋದೇ, ಬೆಳಗಾವಿ ಬಂದದ್ದು ಅಂತ ನೆನಪು ಮಾಡಿಕೊಂಡು ಅನ್ನೋದೇ ಒಂದು ಒಳ್ಳೆಯ ಸಂಗತಿ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕರ್ನಾಟಕಕ್ಕೆ ಬಂದಿದ್ದು ಅವ್ರು ನೆನಪಿಸ್ಕೊಳ್ತಾ ಇಲ್ಲ. ಇದರ ಅರ್ಥ ಏನು ಅಂತಂದ್ರೆ ಅವ್ರಿಗೆ ಗೊತ್ತಿದೆ ಅವ್ರು ಬಂದಿದ್ದು. ಶ್ರೀಮತಿ ಶಶಿಕಲಾ ಜೊಲ್ಲೆ ನಿಪ್ಪಾಣಿ MLA ಅವರು ವಿಧಾನಸೌಧದಲ್ಲಿ ವಿಧಾನಸಭೆಯಲ್ಲಿ ಮಾತನಾಡ್ತಾ ಹೇಳಿದ್ದಾರೆ, 3 ವರ್ಷ ಆಗಿದೆ ಒಂದು ಕಾರ್ಯಕ್ರಮ ಮಾಡಿದ್ರು. ಆದರೆ ಅವರು ಈವರೆಗೆ ಕಾರ್ಯಕ್ರಮವನ್ನು ಮಾಡಲಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಸಭೆಗೆ ಬಂದಾಗ, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ಬಂದಾಗ, ಬರಬೇಕು ಅಂದಾಗ ಅವರನ್ನ ಸೋಲಿಸಿದರು. ಅವರು ಕೊನೆಗೆ ವೆಸ್ಟ್ ಬೆಂಗಾಲ್ದಿಂದ ನಮ್ಮ ರಾಜೇಂದ್ರ ಮಂಡಲ್ ಅನ್ನೋರು, ಯೋಗೇಂದ್ರ ಮಂಡಲ್ ಅನ್ನೋರು ರಾಜೀನಾಮೆಯನ್ನು ಕೊಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬೆಂಬಲ ಕೊಟ್ಟು ಅವ್ರನ್ನ ಅಲ್ಲಿಂದ ಕರ್ಕೊಂಡ್ಬಂದರು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಿಂದ ಹೊರಗೆ ಹಾಕಬೇಕು ಅಂತ ಎಷ್ಟು ಹಠಕ್ಕೆ ಬಿದ್ದಿದ್ದರು ಕಾಂಗ್ರೆಸ್ನವರು. 1947ರಲ್ಲಿ ಏನು ಪಾರ್ಟಿಷನ್ ಆಗುವ ಸಂದರ್ಭ ಬಂತು, ಹಿಂದೂ ಬಾಹುಳ್ಯದ ಕ್ಷೇತ್ರಗಳನ್ನು ಪಾಕಿಸ್ತಾನಕ್ಕೆ ಬಿಟ್ಟುಕೊಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ಏನು ಬಂದಿತ್ತು ಅದನ್ನು ಅಸಿಂಧು ಮಾಡಿದರು. ಆನಂತರ ಅದು ಪಾರ್ಟಿಷನ್ದಾಗ ಅದನ್ನು ಬಿಟ್ಟುಕೊಟ್ರು. ಆನಂತರ MR ಜೈಕರ್ ಅನ್ನೋರು ಅವರನ್ನು ಮಹಾರಾಷ್ಟ್ರದಿಂದ ಆರಿಸಿದ್ರು. ನಂತರ ಅವರು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ಹೋದರು. ಅದಾದ ನಂತರ ಅವರು 2 ಸರ್ತೆ ಸ್ಪರ್ಧೆ ಮಾಡಿದರು. 52 ಮತ್ತು 54ರಲ್ಲಿ ನೆಹರು ಅವರು 2 ಬಾರಿ ಅವರ ಕ್ಷೇತ್ರಕ್ಕೆ ಹೋಗಿ ಕಾಂಗ್ರೆಸ್ ಪಾರ್ಟಿಯಿಂದ ಮತ್ತು ಕಮ್ಯುನಿಸ್ಟ್ ಪಾರ್ಟಿಯಿಂದ ಶ್ರೀಪಾದ್ ಅಮೃತ್ ಡಾಂಗೆ ಮತ್ತು SK ಪಾಟೀಲ್ ಇವರು ಸೇರಿ ನೆಹರು ಅವರ ಮಾರ್ಗದರ್ಶನದಾಗ ಅವ್ರನ್ನ ಸೇರಿಸಿ ಸೋಲಿಸಿದ್ರು. ಮತ್ತು ಅವರನ್ನು ಸೋಲಿಸಿದವರು ಕಾರ್ಜೋಳ್ಕರ್ ಅನ್ನುವಂಥ ಅಂಬೇಡ್ಕರ್ ಅವರ ಅಸಿಸ್ಟೆಂಟ್ ಆಗಿದ್ದಂಥ. ಆ ಅಸಿಸ್ಟೆಂಟ್ಗೆ MP ಆದದ್ದು ಅವ್ರದ್ದೊಂದು ಸಾಧನೆ. ಅಷ್ಟೇ ಬಿಟ್ಟರೆ ಅವರಿಗೆ ಪದ್ಮವಿಭೂಷಣ ಕೊಟ್ಟರು. ಪದ್ಮಭೂಷಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಭಾರತ ರತ್ನ ಆಗಲಿ ಪದ್ಮವಿಭೂಷಣ ಆಗಲಿ ಏನೂ ಕೊಡಲಿಲ್ಲ. ಅವರ ದೇಹಾಂತ ಆದಾಗ ಡೆಲ್ಲಿಯಿಂದ ಮುಂಬೈಗೆ ಅವರ